ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಮೊದಲಿಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಆ್ಯಂಡ್ ಇವತ್ತು ಮಂಗಳವಾರ ನಮ್ಮನೇಲಿ ಗೌರಿ ಕೂರಿಸಿದ್ದಾರೆ. ನಮ್ಮಮ್ಮ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಅಲಂಕಾರ ಮಾಡಿದ್ದಾರೆ. ಸೊ ನನಗೆ ತವ್ರ ಮನೇಲಿ ಇದು 2ನೇ ಗೌರಿ ಹಬ್ಬ. ಮೊದಲನೇ ವರ್ಷ ಬಂದಿದ್ದೆ, ಸ್ವಲ್ಪ ಲೇಟಾಗಿ ಬಂದ್ಬಿಟ್ಟಿದ್ದೆ. ಈ ವರ್ಷ ಅದಕ್ಕೆ ಬಂದು ಉಳ್ಕೊಂಡು ಬೆಳಗ್ಗೆ ಎದ್ದು ನಮ್ಮಮ್ಮಗೆ ಸ್ವಲ್ಪ ಹೆಲ್ಪ್ ಮಾಡಿದ್ದೀನಿ. ಸೊ ಎಲ್ಲ ಹೆಣ್ಮಕ್ಳಿಗೂ ತವ್ರ ಮನೆಯಲ್ಲಿ ಹಬ್ಬ ಮಾಡೋದಂದ್ರೆ ಆಸೆ ಇದ್ದೇ ಇರುತ್ತೆ. ಆ್ಯಂಡ್ ಈ ಸತಿ ನನಗೂ ಅಷ್ಟೇ ಡಬಲ್ ಖುಷಿ ಇದೆ, ಯಾಕಂದರೆ ಈ ಹಬ್ಬನ ನಿಮ್ಮೆಲ್ರಿಗೂ ತೋರಿಸ್ಬೋದು ಅಂತ. ಸೊ ಬನ್ನಿ ನೋಡೋಣ ಇವತ್ತು ಹೇಗಾಯಿತು. ಸೊ ನಮ್ಮಮ್ಮ ಬೆಳಗ್ಗೆನೆ ಬೇಗ ಎದ್ದು ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಗಂಗಮ್ಮನ ಪೂಜೆ ಎಲ್ಲ ಮಾಡಿದ್ರು. ಆ ಕ್ಲಿಪ್ಸ್ನ ಸಣ್ಣದಾಗಿ ಆ್ಯಡ್ ಮಾಡ್ತೀನಿ ಈ ವ್ಲಾಗಲ್ಲಿ. ಸೊ ಎಲ್ಲ ಮುಗಿಸಿ ಅಡುಗೆ ಕೂಡ ಮುಗಿಸಿ ನೋಡಿ, ಅಲ್ಲಿ ಒಬ್ಬಟ್ಟು, ಚಿತ್ರಾನ್ನ, ಪಕೋಡ, ಅನ್ನ, ಒಬ್ಬಟ್ಟು ಸಾರು, ಕೋಸಂಬರಿ ಎಲ್ಲ ರೆಡಿ ಇದೆ. ಆ್ಯಂಡ್ ಪೂಜೆನೂ ಕೂಡ ಆಯಿತು, ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ನಿಮ್ಮ ಜೊತೆ. ಸೊ ಬನ್ನಿ ಈ ದಿನ ನಮ್ಮ ಮನೇಲಿ ಗೌರಿ ಹಬ್ಬ ಹೇಗಾಯಿತು ಅಂತ ತೋರಿಸ್ತೀನಿ. ಗೌರಿ ಕೂರ್ಸೋಕ್ಕೂ ಮುಂಚೆ ಗೌರಿ ಕೂರ್ಸೋ ಕಳ್ಸೋಕ್ಕೆ ಗಂಗಮ್ಮನ ಪೂಜೆ ಮಾಡ್ತಾರೆ. ಸೊ ಈ ಗಂಗಮ್ಮನ ಪೂಜೆನ ನಮ್ಮಮ್ಮ ಇಲ್ಲಿ ಮಾಡ್ತಿರೋದು. ಊರ ಕಡೆ ಇರೋರೆಲ್ಲ ಬಾವಿಗೆ ಹೋಗಿ ಗಂಗಮ್ಮನ ಪೂಜೆ ಮಾಡ್ತಾರೆ. ಆದರೆ ಇಲ್ಲಿ ಬ್ಯಾಂಗ್ಳೂರಲ್ಲಿರೋರಿಗೆ ಎಲ್ಲಿ ಬಾವಿ ಸಿಗುತ್ತೆ ಹೇಳಿ, ಅದಕ್ಕೆ ಇಲ್ಲಿ ನಮ್ಮಮ್ಮ ಗಂಗಮ್ಮನ ಪೂಜೆ ಮಾಡಿ ಮುಂದಿನ ಪ್ರಾಸೆಸ್ನ ಶುರು ಮಾಡ್ತಾರೆ. ಸೊ ಇಲ್ಲಿ ಪೂಜೆ ಮುಗಿಸಿ ಗಂಗಮ್ಮನ ಮನೆ ಒಳಗಡೆ ಕರ್ಕೊಂಬರೋ ಅಂಥ ಒಂದು ಪದ್ಧತಿ ಇದೆ. ಇವಾಗ ದೇವ್ರ ಮನೆಯಲ್ಲಿ ಗಂಗಮ್ಮನ ಪೂಜೆ ಮಾಡಿದ ಕಳಸನ ಕೂರಿಸಿ ಸೀರೆ ಉಡಿಸೋವಂಥ ಒಂದು ಇದು. ಆ್ಯಂಡ್ ನಾನು ಇಲ್ಲಿ ಗೌರಿ ಮುಖವಾಡಕ್ಕೆ ಒಂದು ಸಣ್ಣದಾಗಿ ಅಲಂಕಾರ ಮಾಡಿದ್ದೆ. ಸೊ ಹೆಲೋ, ನಾನು ಹೇಳ್ದಾಗೆ ನಮ್ಮಮ್ಮ ಮನೆಗೆ ಬಂದಿದ್ದೀನಿ. ಗೌರಿ ಹಬ್ಬ ಇವತ್ತು. ನೀವು ನೋಡ್ಬೋದು ನಮ್ಮಮ್ಮ ಒಬ್ಬಟ್ಟು ತರ್ತಿದ್ದಾರೆ, ನಾನು ಇಲ್ಲಿ ಪಕೋಡ ಮಾಡ್ತಿದ್ದೀನಿ. ಕ್ಯಾಮ್ರಾಮ್ಯಾನ್ ಆಗಿ ನಿಂತಿರೋದು ನಮ್ಮ ಅಪ್ಪಾಜಿ. ಸೊ ವಿಡಿಯೋ ಹೇಗೆ ಬರ್ತಿದೆ ಗೊತ್ತಿಲ್ಲ, ನಮ್ಮ ತಲೆ ಕಟ್ಟಾಗಿರುತ್ತೆ ಇಲ್ಲ ನಮ್ಮ ಕಣ್ಣು ಕಟ್ಟಾಗಿರುತ್ತೆ. ಕರೆಕ್ಟಾಗಿ ಅಡುಗೆದು ಎಸ್. ಸೊ ಏನೇನಮ್ಮ ಇವತ್ತು ಸ್ಪೆಷಲ್ ಹಬ್ಬಕ್ಕೆ? ಒಬ್ಬಟ್ಟು, ಜೋರಾಗೆ ಒಬ್ಬಟ್ಟು, ಚಿತ್ರಾನ್ನ, ಕೋಸಂಬರಿ, ಒಬ್ಬಟ್ಟು ಸಾರು, ಅನ್ನ, ಚಿತ್ರಾನ್ನ. ನನ್ ಮದ್ವೆ ಆದ್ಮೇಲೆ ಇದು ನಂದು 2ನೇ ಗೌರಿ ಹಬ್ಬ. 2ನೇ ವರ್ಷದ ಗೌರಿ ಹಬ್ಬ. ಹೇಗೆ ಅನ್ಸಿದೆ ಈ ವರ್ಷ ನಿಮ್ಮ ಮನೆಯಲ್ಲಿ ಗೌರಿ ಹಬ್ಬ? ಸಾರಿ, ನಮ್ಮ ಮನೆಯಲ್ಲಿ ಗೌರಿ ಹಬ್ಬ ಚೆನ್ನಾಗಿದೆ. ವರ್ಷ ವರ್ಷ ಹೆಂಗ್ ಮಾಡ್ತೀವೋ ಹಾಗೆ ಹಾಗೆ ನಡೀತಾ ಇದೆ. ಟೈಮು 10:30, ಆಲ್ಮೋಸ್ಟ್ 10:30 ಆಗಿದೆ ಅನ್ಸುತ್ತೆ. ಅಪ್ಪಾಜಿ ಎಲ್ಲ ನೋಡಿ ವಿಡಿಯೋಗ್ರಫಿ ಸ್ಕಿಲ್ ನಮ್ಮ ಅಪ್ಪಾಜಿ ಝೂಮ್ ಮಾಡಿ ಮಾಡಿ ಪಕೋಡ, ಒಬ್ಬಟ್ಟು ಎಲ್ಲ ತೋರಿಸ್ತಾ ಇದ್ದಾರೆ. ಅಡುಗೆ ಎಲ್ಲ ಆದ್ಮೇಲೆ ಎಲ್ಲ ಆದ್ಮೇಲೆ ಇನ್ನೊಂದ್ಸಲ ತೋರಿಸ್ತೀವಿ. ಗೌರಿ ಕೂಡ ತುಂಬಾ ಚೆನ್ನಾಗಿ ಕೂರಿಸಿದ್ದಾರೆ ನಮ್ಮಮ್ಮ ಈ ಸತಿ. ರೆಡ್ ಕಲರ್ ಸ್ಯಾರಿ ಲಕ್ಷಣವಾಗಿ ಕಾಣಿಸ್ತಾ ಇತ್ತು ಗೌರಿಗೆ, ಅದನ್ನು ಆ್ಯಡ್ ಮಾಡ್ತೀವಿ. ದೇವ್ರಿಗೆಲ್ಲ ನೈವೇದ್ಯ ಎಲ್ಲ ಮಾಡೋದನ್ನು ತೋರಿಸ್ತೀನಿ. ಸೊ ವರ್ಷ ವರ್ಷ ನಮ್ಮಮ್ಮ ಮದುವೆ ಆದ್ಮೇಲಿಂದ ಇದು ಮಾಡ್ಕೊಂಡ್ ಬಂದಿದ್ಯಲ್ಲೇನಮ್ಮ? ನನ್ನ ಎಲ್ಲಿ ಈಗ 12 ವರ್ಷ ಆಯ್ತಲ್ಲಪ್ಪ. ಹಾ, ಮದ್ವೆ ಆಗಿ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ವರ್ಷ ನಮ್ಮ ಅಜ್ಜಿ ಊರಲ್ಲಿ ಬೀರೂರಲ್ಲಿ ಮಾಡ್ತಾ ಇದ್ರು. ನಾನು ಆಮೇಲೆ ಇಲ್ಲಿ ಸ್ಟಾರ್ಟ್ ಮಾಡಿದ್ದು, ಬ್ಯಾಂಗ್ಳೂರಲ್ಲಿ ಶುರು ಮಾಡಿದ್ದೀನಿ. 1 ವರ್ಷನೂ ಮಿಸ್ ಮಾಡಿದೆ. ಬೀರೂರಲ್ಲಿ ಮನೇಲಿ ಯಾರು ಇಲ್ವಲ್ಲ, ಹಾಗಾಗಿ ನಾವಿಲ್ಲಿ ಸ್ಟಾರ್ಟ್ ಮಾಡ್ಕೊಂಡು ಪೂಜೆ ಮಾಡೋಕ್ಕೆ. ಚೆನ್ನಾಗಿದೆ, ವರ್ಷ ವರ್ಷ ಚೆನ್ನಾಗಿ ಅನ್ಸುತ್ತೆ ಹಬ್ಬ ಮಾಡಕ್ಕೆ. ನಾಗರೆಲ್ಲ ನಾಳೆ. ಕೆಲವರು ನಾಗಪಂಚಮಿ ದಿನ ಹೋಗಿ ಹುತ್ತಕ್ಕೆ ಪೂಜೆ ಎಲ್ಲ ಮಾಡ್ಕೊಂಡ್ ಬರ್ತಾರೆ. ಸೊ ಅದೇ ರೀತಿ ನಮ್ ಕಡೆ ಗಣೇಶ ಹಬ್ಬದ ದಿನ ಅಂದ್ರೆ ಗೌರಿ ಹಬ್ಬ ಆಗಿ ಚೌತಿ ನಾಗರ ಹೋಗಿ ನಾಗರ ಮಾಡ್ಕೊಂಡು ಬರೋದು. ಸೇಮ್ ನಾಗಪಂಚಮಿ ಏನ್ ಮಾಡ್ತಾರೋ ಅದನ್ನೇ ನಾಳೆ ಮಾಡ್ತಾರೆ. ಪರ್ಫೆಕ್ಟ್ ಒಬ್ಬಟ್ಟು. ಸೊ ನೆಕ್ಸ್ಟ್ ಎಲ್ಲ ಮುಗಿದ್ಮೇಲೆ ಕ್ಯಾಪ್ಚರ್ ಮಾಡ್ತಾರೆ ನಮ್ಮ ಅಪ್ಪಾಜಿನೇ. ಥ್ಯಾಂಕ್ ಯು.
ಆ್ಯಂಡ್ ಇಲ್ಲಿ ನಮ್ಮಮ್ಮ ನನಗೆ ಬಾಗಿಣ ಕೊಡುವಂಥ ಟೈಮ್. ಸೊ ಬಾಗಿಣ ಅಂದರೆ ತುಂಬ ಜನಕ್ಕೆ ಗೊತ್ತಿರುತ್ತೆ. ಬಾಗಿಣ ಮದುವೆ ಆಗಿರೋ ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಮರದಲ್ಲಿ ಇಟ್ಟು ಒಂದು ಉಡುಗೊರೆಯನ್ನು ಕೊಡುವಂಥ ಒಂದು ಸಂಪ್ರದಾಯ. ಸಾವಿತ್ರಿ ಸಾವಿತ್ರಿ ಬಾಗ್ನ ಕೊಡು, ಗೌರಿ ಗೌರಿ ಬಾಗ್ನ ಕೊಡು, ಸಾವಿತ್ರಿ ಸಾವಿತ್ರಿ ಬಾಗ್ನ ಕೊಡು, ಗೌರಿ ಗೌರಿ ಬಾಗ್ನ ಕೊಡು, ಸಾವಿತ್ರಿ ಸಾವಿತ್ರಿ ಬಾಗ್ನ ಕೊಡು. ನಮ್ಮಮ್ಮ ಸ್ಯಾರಿ ಕೊಡ್ಸಿದ್ದಾರೆ. ಯಾವ ಥರ ಸ್ಯಾರಿ ಅಂತ ತೋರಿಸಿ. ಸ್ವಾತಿ ವಾವ್. ನೋಡಿ, Yes, this is the bagna items: carrot, tomato, beans. ಹೆಣ್ಮಕ್ಳಿಗೆ ಬಾಗ್ನ ಕೊಡುವಾಗ ಉಳ್ಳಾಗಡ್ಡಿ, ಸೀರೆ. ಐ ಥಿಂಕ್ ರೇಷನ್ ಐಟಮ್ಸ್ ಎಲ್ಲ ಇಟ್ಬಿಟ್ಟು ಕೊಡ್ತಾರೆ. ಬಟ್ಲಲ್ಲಿ ಏನಿದೆ? ಇದರಲ್ಲಿ ಕಾಳು, 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 ತರಕಾರಿ, ಆಮೇಲೆ ಅಕ್ಕಿ, ಬೇಳೆಗಳು, ಸೀರೆ, ಆಮೇಲೆ ಊದುಗಡ್ಡಿ, ಅರ್ಶಿನ, ಕುಂಕುಮ, ಬಳೆ ಇದೆಲ್ಲ ಇಟ್ಬಿಟ್ಟು ಹೆಣ್ಮಕ್ಳಿಗೆ ತವ್ರ ಮನೆ ಕಡೆಯಿಂದ ಬಾಗ್ನ ಅಂತ ಕೊಡ್ತಾರೆ. ಸೊ ದಟ್ ಅವ್ರಿಗೊಂದು ವಾರ ರೇಷನ್ಗೆ ಏನು ಖರ್ಚಾಗಬಾರ್ದು, ಮನೇಲಿ ಅಡುಗೆ ಮಾಡ್ಕೊಳ್ತೀವಿ. ಓಕೆ. ನಾನು ಆಗಲೇ ಹೇಳಿದಾಗೆ ತವ್ರ ಮನೆ ಕಡೆಯಿಂದ ಮರದಲ್ಲಿ ಈ ಥರ ಬಾಚಣಿಗೆ, ಬಳೆಗಳು, ಕನ್ನಡಿ, ತೆಂಗಿನಕಾಯಿ, ಗೋಧಿ, ಅಕ್ಕಿ ಅಂತ ಧಾನ್ಯಗಳನ್ನ ಇಟ್ಟು ಉಡುಗೊರೆ ರೀತಿ ಅಥವಾ ಅದು ಆಶೀರ್ವಾದ ರೀತಿನೂ ಕೂಡ ಹೌದು, ತವ್ರ ಮನೆಯಿಂದ ಕೊಡುವಂಥ ಒಂದು ಪದ್ಧತಿ ಇದೆ. ಗೌರಿ ಗೌರಿ ಬಾಗ್ನ ತಗೋ. ಫ್ರೆಂಡ್ಸ್ ನೋಡಿ, ಇಲ್ಲಿ ಸ್ವಾತಿ ಏನ್ ಮಾಡ್ಕೊಂಡಿದ್ದಾಳೆ. ನಾನು ಹುಟ್ಟಿರೋ ಈ ಸ್ಯಾರಿ ನಮ್ಮ ಅಮ್ಮನ ಸ್ಯಾರಿ ಆ್ಯಂಡ್ ನನಗೆ ಒನ್ ಆಫ್ ದ ಫೇವ್ರೆಟ್ ಸ್ಯಾರಿ. ಈ ಸ್ಯಾರಿ ಕಲರ್ ನನಗೆ ತುಂಬಾ ಇಷ್ಟ, ಕಾಂಬಿನೇಷನ್. ಆ್ಯಂಡ್ ಈ ದಿನ ನಾನು ಈ ಸ್ಯಾರಿನ ಸ್ವಲ್ಪ ಸುಟ್ಬಿಟ್ನಲ್ಲ ಅಂತ ನನಗೆ ತುಂಬಾ ಬೇಜಾರಿತ್ತು. ನಾನು ಆಗ್ಲೇನು ಅನ್ಕೋತಿದ್ದೆ ಈ ಕಲರ್ ಸೀರೆ ಎಷ್ಟು ಚೆನ್ನಾಗಿದೆ. ಕಟ್ ಮಾಡಿ ಹೊಲ್ಸ್ಬೋದು. ಸೊ ಬನ್ನಿ, ನಮ್ಮಮ್ಮ ಸ್ಪೆಷಲ್ ಆಗಿ ಒಬ್ಬಟ್ಟು ತರ್ತಿದ್ದಾರೆ. ಆಗ್ಲೇ ಮಾಡಿದ್ರು. ಸೊ ದೇವ್ರಿಗೆ ಎಡೆಗೆ ಅಂದ್ಬಿಟ್ಟು ಒಂದೆರಡು ಮಾಡಿದ್ರು. ಇವಾಗ ನಮ್ಗೆಲ್ಲ ತಿನ್ನೋದಿಕ್ಕೆ ಸೇರಿಸಿ ತೋರ್ಸೋ ಕಡೆ ಒಬ್ಬಟ್ಟು ತಟ್ತಾ ಇದ್ದಾರೆ. ಆಲೆ 2 ನಿಮಿಷ ನಮ್ಮಮ್ಮ ನೈಟ್ ಕೊಂಡ್ರೆ ಇಲ್ಲಿ ತೋರಿಸ್ತೀನಿ ಬಾ. ಇಲ್ಲಿ ನಮ್ಮಮ್ಮ ಚಿತ್ರಾನ್ನ ಮಾಡಿದ್ದಾರೆ. ನಮ್ಮಮ್ಮ ಚಿತ್ರಾನ್ನ ಸ್ಪೆಷಲಿಸ್ಟ್. ಆಕ್ಚುಲಿ ಚಿತ್ರಾನ್ನ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಒಬ್ಬಟ್ಟು ಸಾರು ನೋಡಿ, 1 ವಾರ ಆಗ್ಬೇಕಲ್ಲ, ಸೊ ದೊಡ್ಡ ಪಾತ್ರೆಯಲ್ಲಿ ಮಾಡಿಟ್ಟಿದ್ದಾರೆ ಒಬ್ಬಟ್ಟು ಸಾರನ್ನ. ಆಮೇಲೆ ಕೋಸಂಬರಿ, ಆಮೇಲೆ ಪಕೋಡ ಆ್ಯಂಡ್ ವೈಟ್ ರೈಸ್. ಸೊ ಒಬ್ಬಟ್ಟೆ ಮೈನ್ ಡಿಶ್. ದೀಪದ ಬೆಳಕಲ್ಲಿ ದೇವ್ರು ಎಷ್ಟು ಚೆನ್ನಾಗಿ ಸ್ಮೈಲ್ ಮಾಡ್ತಾ ಇದೆ ಕಣೋ ದೇವರು. ಪೂಜೆ ಎಲ್ಲ ಮುಗಿಸಿ ನಾವು ಊಟ ಮಾಡೋ ಟೈಮ್ ಆಗಿತ್ತು. ಹಬ್ಬ ಹರಿದಿನ ಅಂದಮೇಲೆ ಪೂಜೆ ಮುಗಿಸಿ ಎಲ್ಲರೂ ಕೂತ್ಕೊಂಡು ಊಟ ಮಾಡೋದಲ್ಲಿ ಇರೋ ಮಜಾನೇ ಬೇರೆ. ಒಟ್ಟಿಗೆ ಕೂತ್ಕೊಂಡು ಬಾಳೆ ಎಲೆ ಮೇಲೆ ಒಬ್ಬಟ್ಟು ತಿನ್ನೋ, ಬಿಸಿ ಬಿಸಿ ಒಬ್ಬಟ್ಟು ತುಪ್ಪ ಹಾಕ್ಕೊಂಡು ತಿಂತಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾವು ಇಲ್ಲಿ ಪೂಜೆ ಎಲ್ಲ ಮುಗಿಸಿ ಊಟ ಮಾಡಿ ಮುಗಿಸಿದ್ವಿ. ಸೊ ಊಟ ಆದ ತಕ್ಷಣ ನಾವು ನೆಕ್ಸ್ಟು ನಮ್ಮ ಶೋಭತ್ತೆ ಮನೆಗೆ ಹೋಗಿದ್ವಿ. ನಮ್ಮ ಅತ್ತೆ ಮನೆಗೆ ಬಂದಿದ್ವಿ. ಗೌರಿನ ಇಷ್ಟು ನೀಟ್ ಅಂಡ್ ಬ್ಯೂಟಿಫುಲ್ ಆಗಿ ರೆಡಿ ಮಾಡಿ ಡೆಕೋರೇಟ್ ಮಾಡಿರೋದು ನಮ್ಮ ಚಿಟ್ಟು. ಗಣೇಶ ಹಬ್ಬದ ಶುಭಾಶಯಗಳು. ಎಸ್, ಸೇಮ್ ಟು ಯು. ಚೆನ್ನಾಗಿ ಕೂರಿಸಿದ್ದೆ ಕಣೆ. ಯೂಟ್ಯೂಬ್ ನೋಡ್ಕೊಂಡು ಕೂರಿಸ್ತಾ? ಎಸ್ ಮ್ಯಾಮ್. ಯೂಟ್ಯೂಬ್ ನೋಡ್ಕೊಂಡು ಈಸಿ, ಬಟ್ ನಾನು 1 hour ತಗೊಂಡೆ.
ಅಲ್ಲಿ ಫೇಮಸ್ ಆಯ್ತಲ್ವಾ ಓ ನಾವು ನೋಟಿಸ್ ಮಾಡಿಲ್ಲ, ತೋರ್ಸು. ಇನ್ಸ್ಟಾಗ್ರಾಮ್ ಫೇಮಸ್ ತೋರಣ DIY DIY. ನೀವೇ ಮಾಡಿರೋದು ಗುಡ್ ಜಾಬ್, ಚೆನ್ನಾಗಿ ಮಾಡಿದ್ದೀರಾ. ಅಂಡ್ ಚಿಟ್ಟದು ಮದುವೆ ಆದ್ಮೇಲೆ ಇದು ಮೊದಲನೇ ಗೌರಿ ಹಬ್ಬ. ಎಸ್ ಚೆನ್ನಾಗಿದೆ. ಚೆನ್ನಾಗಿದೆ. ಹೌದು, ನೋಡಿ ಬಾಗಣ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ ನಮ್ಮ ಮತ್ತೆ. ಒಂದ್ ಅಲೆ ನಾನು ಕೊಟ್ಬಿಡಿ. ಕೊಟ್ಟಾಯ್ತಾ ನಿನ್ಗೊಂದು? ಹೋದ ವರ್ಷ ತಂದಿದ್ದವು ಕೊಟ್ಟಿದ್ದೆ ಅದ್ರಾಗ. ಆಯ್ತು, ಅಕ್ಷತೆ ಹಾಕ್ದೆ. ನೋಡಿ ಫ್ರೆಂಡ್ಸ್, ಕಾಂಚೀವರಂ ಸಿಲ್ಕ್ಸ್ ಬಾರ್ಡರ್ ಮಾತ್ರ ಇದು ಕಾಣಿಸುತ್ತೆ ನಿಮಗೆ. ಈ ಹೊಸ ಡಿಸೈನ್ ಮಾರ್ಕೆಟ್ ಅಲ್ಲಿ ಯಾರು ಬಂದಿಲ್ಲ, ಇಲ್ಲೇ ಫಸ್ಟ್ ಇವರೇ ತಗೊಂಡ್ರೆ. ಈ ದಿನ ನನಗೆ ನಮ್ಮ ಅತ್ತೆ ಮನೇಲಿ ಕೂಡ ಬಾಗ್ನ ಕೊಟ್ಟರು. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಮ್ ಕಡೆಯಿಂದನೂ ಶುಭಾಶಯಗಳು. ಮೊದಲನೇ ಮಗಳು ಅರ್ಪಿ, ನಮ್ಮತ್ತೆ ಮಾವಂಗೆ. ಇವರು ಎರಡನೇ ಮಗಳು ಹರ್ಷಿತಾ. ಆಬ್ವಿಯಸ್ಲಿ ನನ್ನ ವ್ಲಾಗಲ್ಲೆಲ್ಲ ನೋಡಿರ್ತೀರಾ. ಮುತ್ತೈದೆ ಬಾಗ್ನ ತಗೋ. ಮತ್ತೆ ಸಾವಿತ್ರಿ ಬಾಗ್ನ ಕೊಡು. ಕೊಡಮ್ಮ ಸಾವಿತ್ರಿ ಕೊಡ ಕೊಡೆ ಸಾವಿತ್ರಿ. ಹಬ್ಬ ಎಲ್ಲ ಮುಗಿಸ್ಕೊಂಡು ನಾನು ಶಿವಮೊಗ್ಗಕ್ಕೆ ಹೊರಡಬೇಕಾಗಿತ್ತು. ಸೊ ಹೊರಡೋಕ್ಕೂ ಮುಂಚೆ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇರೋ ಸ್ಯಾರಿ ನಮ್ಮಮ್ಮ ಗೌರಿ ಹಬ್ಬಕ್ಕೆ ಅಂತ ಕೊಟ್ಟಿರೋ ಸ್ಯಾರಿ ತುಂಬಾ ಬ್ಯೂಟಿಫುಲ್ ಆಗಿದೆ. ಅದನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡೆ. ತುಂಬ ಸಾಫ್ಟ್ ಆ್ಯಂಡ್ ಸಿಲ್ಕಿ ಆಗಿತ್ತು ಈ ಸಾಫ್ಟ್ ಸಿಲ್ಕ್ ಸ್ಯಾರಿ. ಎಲ್ಲ ಹೆಣ್ಮಕ್ಳಿಗೂ ತವ್ರ ಮನೇಲಿ ಹಬ್ಬ ಮಾಡೋದು ಅಂದರೆ ಅದೊಂಥರ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಮದುವೆ ಆದಮೇಲೆ ಅದ್ರ ವ್ಯಾಲ್ಯೂ, ಅದ್ರ ಪ್ರೀತಿ ನಮಗೆ ಗೊತ್ತಾಗೋದು ಅಲ್ವಾ. ಸೊ ಇದ್ರ ಜೊತೆಗೆ ವ್ಲಾಗ್ನ ಕೂಡ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಹಿಟ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ನಿಮ್ಮ ಮನೇಲೆಲ್ಲ ಹೇಗೆ ಗೌರಿ ಹಬ್ಬ ಮಾಡಿದ್ರಿ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ.